ಹಲೋ ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ನೀವು ಇಲ್ಲಿ ನೋಡ್ತಾ ಇದ್ರೆ ಅಮ್ಮ ಬಂದಿದ್ದಾರೆ. ನಾನು ಈವೆಂಟ್ಗೆ ಹೋಗಿದ್ನಲ್ಲ, ತುಮಕೂರು ಈವೆಂಟ್ಗೆ ಹೋದಾಗ ಅಮ್ಮ ಇಲ್ಲೇ ಇದ್ರು ಮನೆ ಹತ್ರ. ಯಾಕಂದ್ರೆ ಮನೆಗೆ ಸಾಮಾನೆಲ್ಲ ಶಿಫ್ಟ್ ಮಾಡಿದ್ವಿ, ಬಟ್ ಇನ್ನೂ ಆರ್ಗನೈಸ್ ಆಗಿಲ್ಲ. ಸಾಮಾನ್ ತಂದು ಹಾಕಿ ನಾವು ಅಲ್ಲಿಗೆ ಹೋಗ್ಬೇಕಿತ್ತು. ಅದಕ್ಕೆ ಅಮ್ಮನ 2 ದಿನ ಬರ್ಲಿಕ್ಕೆ ಹೇಳಿ ನಾವು ಅಲ್ಲಿ ಹೋಗಿದ್ವಿ. ಸೊ ಅಮ್ಮ ಬಂದಿರು. ಮನೆ ಅದೇ ನೀವೆಲ್ಲ ಕೇಳ್ತಾ ಇದ್ದಿತ್ತು, ಈವನ್ ತುಮಕೂರಲ್ಲಿ ಸಿಕ್ಕಿದ ಜನಗಳು ಎಲ್ಲರೂ ಕೇಳ್ತಾ ಇದ್ದಿದ್ದು ಹೋಮ್ ಟೂರ್ ಮಾಡಿ ಅಂತ. ತುಂಬಾ ದಿನ ಬೇಕು, ಅಂದ್ರೆ ಇನ್ನೂ ಒಂದು ವಾರದ ಮೇಲೆ ಜಾಸ್ತಿನೇ ಬೇಕಾಗತ್ತೆ ಹೋಮ್ ಟೂರ್ ಮಾಡ್ಲಿಕ್ಕೆ. ಹಂಗಾಗಿ ನಾನು ಸದ್ಯಕ್ಕೆ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಕುಷನ್ ಬರ್ಬೇಕು, ಕರ್ಟನ್ ಬರ್ಬೇಕು, ಏನು ಇಲ್ಲದೆ ನಾನೆಂತ ಹೋಮ್ ಟೂರ್ ಮಾಡ್ಲಿ ಅಂತ ಅನ್ಸುತ್ತೆ ನನ್ಗೆ. ಫರ್ನಿಚರ್ ಎಲ್ಲ ಒಳಗಡೆ ಇಟ್ಟಿದ್ದಾರೆ, ಅದಕ್ಕೆ ಕುಷನ್ಸ್ ಬರ್ಬೇಕು. ಸೊ ಹೋಮ್ ಟೂರ್ ಸದ್ಯಕ್ಕೆ ಮಾಡಲ್ಲ. ಬಟ್ ರೆಸಿಪಿ ಆಗಲಿ, ಪೂಜೆ ಆಗಲಿ, ಇನ್ನು ಮುಂದಕ್ಕೆ ನಾನು ತೋರಿಸ್ತಾ ಹೋಗ್ತೀನಿ. ನನ್ನ ರುಟೀನ್ ಏನಿದೆ ಅದನ್ನು ಹಂಚ್ಕೊಳ್ತಾ ಹೋಗ್ತೀನಿ. ಸೊ ಅಮ್ಮನ ಜೊತೆ ಮಾತಾಡೋಣ. ನಾನು ಇರ್ಲಿಲ್ವಲ್ಲ, ಅಮ್ಮ ಈಗ ಅವರೇ ಬಳ್ಳಿ, ತೊಗರಿ ಬಳ್ಳಿ ಎಲ್ಲ ನೋಡಿದ್ರೆ ಹೆಂಗ್ ಬಂದಿದೆ ಏನು ಅಂತ ಎಲ್ಲದ್ರ ಬಗ್ಗೆ ಅಮ್ಮ ಮಾತಾಡ್ತಾರೆ. ಅಮ್ಮ ಕಾಣಿಸ್ತದ? ನಮಸ್ಕಾರಮ್ಮ. ನಮಸ್ಕಾರ. ಬರ್ರಿ, ಗಾರ್ಡನಲ್ಲಿ ಕುಂತೀನಿ. ನಿಮ್ ಜೊತೆ ಮಾತಾಡ್ಲಿಕ್ಕೆ ಒಳ್ಳೆ ವಾತಾವರಣ ಐತೆ. ಹಂಗ ಆ ಕಡೆ ಈ ಕಡೆ ಸೌಂಡ್ಗಳು ಬರ್ತದವೆ. ಯಾವ್ದು ಇವತ್ತು ಏನ್ ಟ್ರಾಫಿಕ್ ಮಾತಾಡೋಣ ಅಂದ್ರೆ ಟಾಪಿಕ್ ಮಾತಾಡೋಣ ಅಂದ್ರೆ, ನಾನು ಟೂರ್ ಹೋಗಿ ಬಂದೆ. ನಿನ್ ಟೂರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ಟೂರ್ ಹೋಗಿ ಬಂದೆ. ಆ ಟೂರ್ನ ಒಂದ್ ಸ್ವಲ್ಪ ಇವನ್ ಹಾಕಮ್ಮ, ಅದು ಮಾತಾಡಿದಾಗ ಕಳ್ಸಿನಲ್ಲ. ಟೂರ್ ಹೋಗಿ ಬಂದೆ. ಎಲ್ಲಿಗೆ ಹೋಗಿದ್ವಿ ಅಂದ್ರೆ ಕಾಶಿಗೆ ಹೋಗಿದ್ವಿ. ಕಾಶಿ, ವಾರಣಾಸಿ, ಆಮೇಲೆ ಬನಾರಸ್, ಬೋಧಗಯಿ, ತ್ರಿವೇಣಿ ಸಂಗಮ, ಆಮೇಲೆ ನಮೋ ಘಾಟ್ ಎಲ್ಲ ನೋಡಿದ್ವಿ. ಅಲ್ಲಿ 7-8 ಘಾಟ್ ಎಲ್ಲ ನೋಡಿದ್ವಿ. ಅಯೋಧ್ಯ, ಅಲ್ಲಿ ಎಲ್ಲ ಕಡೆ ತಿರುಗಿದ್ರು. ಲಾಸ್ಟಿಗೆ ನಾವು ಎಷ್ಟೇ ದೂರ ಆಗ್ಲಿ, ಎಷ್ಟೇ ಕಷ್ಟ ಆಗ್ಲಿ ಉಳ್ಕೊಂತ ಇದ್ದದ್ದು ಕಾಶಿನಲ್ಲೇ. 9 ದಿವಸ ಕಾಶಿನಲ್ಲೇ ಉಳ್ಕೊಂಡು, ಕಾಶಿನಲ್ಲೇ ನಾವು ನಿದ್ರೆ ಮಾಡ್ಬೇಕು ಅಂತ ಮನಸ್ಸು ಮಾಡ್ಕೊಂಡು ಇಲ್ಲಿಂದ ಎಲ್ಲಾ ಜನ 50 ಜನ ಹೋಗಿದ್ವಿ. ಒಂದ್ ಪ್ಯಾಕೇಜ್ 50 ಜನ ಹೋಗಿದ್ವಿ. 42 ಜನ ಇದ್ದದ್ದು. ಇದು ಅಧಿಕ ಮಾಸ ಅಂತೇಳಿ ಜನ ಜಾಸ್ತಿ ಆದ್ವಿ. 50 ಜನ ಹೋಗಿದ್ವಿ. ತುಂಬಾ ವಯಸ್ಸಾದವರು ಎಲ್ಲ ಬಂದಿದ್ರು. ವಯಸ್ಸಾದವಳೆ, ನನಗಿಂತ ತುಂಬಾ ದೊಡ್ಡವ್ರು ಬಂದಿದ್ರು. ತುಂಬಾ ದೊಡ್ಡವ್ರು, 80 ವರ್ಷದವ್ರು, 82 ವರ್ಷದವರೆಲ್ಲ ಬಂದಿದ್ರು. ತುಂಬಾ ಕಷ್ಟ ಅಂದ್ರೆ ಕಷ್ಟ. ಬಿಸಿಲು ಅಷ್ಟು ಬಿಸಿಲು. ಕಾಲಲ್ಲಿ ಗೊಬ್ಬೆಗಳು ಬಂದದ್ದು. ನಾವೇನ್ ಬರೀ ಕಾಲಲ್ಲಿ 10 ಕಿಲೋಮೀಟರ್ 20 ಕಿಲೋಮೀಟರ್ ನಡೆದಲ್ಲ. ಸ್ವಲ್ಪ ಇಲ್ಲಿಂದ ಒಂದ್ ಕಾಲ್ ಕಿಲೋಮೀಟರ್ ಹೋಗ್ತಿದ್ವಿ ಅಂದ್ಕೊಳ್ರಿ. ಅಲ್ಲಿ ನಿಂತ್ಕೊಳ್ಳೇಬೇಕು, ಹೋಗ್ಲೇಬೇಕಲ್ಲ ದೇವಸ್ಥಾನಕ್ಕೆ. 1/2 ಕಿಲೋಮೀಟರ್ 1/4 ಕಿಲೋಮೀಟರ್ ಗೊಬ್ಬೆಗಳು ಬಂದ್ಬಿಟ್ಟು ಅಂತಹ ಬಿಸಿಲು ಇದ್ರಲ್ಲಿ ಹೋಗಿದ್ವಿ. ಬಂದದ್ದೇ ಅಧಿಕ ಮಾಸ ಈ ತಿಂಗಳಲ್ಲಿ. ನಮಗೆ 9 ದಿವಸ ಅಲ್ಲಿ ಉಳ್ಕೋಬೇಕು ಅನ್ನೋ ಮನಸ್ಸಿತ್ತ. ಏನೋ ಒಂದು ಕಡೆಗೆ ಮೋಕ್ಷ ಅಷ್ಟೇ ನಮ್ಗೆ. ಎಲ್ಲ ದೊಡ್ಡವ್ರಿಗೇನು ಒಂದ್ ಮೋಕ್ಷ ಸಿಗ್ಲಿ ನಮ್ಮ ಮನಸ್ಸಲ್ಲಿ ನಮ್ಗೆ ಇರುತ್ತಲ್ಲ, ಹಂಗ ಅಂದ್ಕೊಂಡು ಎಲ್ರು ಹೋಗಿದ್ವಿ. ಚೆನ್ನಾಗಾಯ್ತು, ಯಾರಿಗೂ ತೊಂದರೆ ಆಗ್ಲಿಲ್ಲ. ತುಂಬಾ ಕಷ್ಟ ಆಯ್ತು, ಇನ್ನೂ ಸುಧಾರಿಸ್ಕೊಳಕ್ ಆಗ್ತಾನೆ ಇಲ್ಲ. ಟೂರಿಂದ ಇನ್ನೂ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ. ಅಷ್ಟು ಸುಸ್ತಾಗಿ ಬಂದಿವಿ. ಅಷ್ಟು ಹೆಂಗೆ ಎಲ್ರು ಜನ ನಿಭಾಯಿಸಿದ್ರತ್ತು ಅಷ್ಟು ಮೆತ್ತಗಾದರು ಬಂದಿದ್ರು. ಎಲ್ರು ಸುಖವಾಗಿ ಬಂದ್ವಿ. ಕೆಲವೊಂದು ಇವನ್ನ ನಾನು ನೋಡ್ಕೊಂಬಂದ್ ಫೋಟೋಗಳು ಅಷ್ಟೇ ಕಳಿಸಿನಿ ಮಗಳಿಗೆ, ವಿಡಿಯೋ. ಗಂಗಾರತಿ, ಆಮೇಲೆ ಅಲ್ಲಿ ಇಲ್ಲಿ ಹೋಗಿದ್ದು ಮಾಡಿದ್ದು ಎಲ್ಲವನ್ನೂ ಮಾಡಕ್ ಆಗಲ್ಲ. ಫೋನ್ ಬೇರೆ ಕಸ್ಕೊಳ್ತಾರೆ ಅಂತೇಳಿ ಮನೆ ರೂಮಲ್ಲೇ ಇಟ್ಟೋಗ್ಬಿಡ್ತೀವಿ ಫೋನು. ಟೂರ್ ಹೋದಾಗ ಯಾವುದು ಇದ್ ಮಾಡಕ್ಕಾಗಲ್ಲ. ಬರೇ ಖುಷಿಗೋಸ್ಕರ ಟೂರ್ ಹೋಗ್ತೀವಲ್ಲ, ಅದೇ ಬೇರೆ. ದೇವಸ್ಥಾನಗಳು ಇರಲ್ಲ, ಎಲ್ಲೂ ಏನು ಕಸ್ಕೊಳಲ್ಲ, ಎಲ್ಲದೂ ವಿಡಿಯೋ ಮಾಡ್ಕೊಂಬರ್ಬೋದು. ದೇವಸ್ಥಾನಗಳು ಟೂರ್ ಹೋಗ್ತೀವಲ್ಲ, ಯಾತ್ರೆಗೆ ಹೋದಾಗ ಎಲ್ಲ ಫೋನ್ಗಳು ವಿಡಿಯೋ ಮಾಡಕ್ ಆಗಲ್ಲ ನಾನು. ಹಂಗಾಗಿ ಫೋನ್ ತಗೊಂಡೋಗಲ್ಲ, ಎಲ್ಲ ತೆಗ್ದಿಟ್ಬಿಡ್ತೀವಿ. ಟೂರ್ ಹೋಗಿ ಬಂದ್ವಿ. ಮಗಳ ಮನೆಗೆ ಇದಕ್ಕೆ ತುಮಕೂರಿಗೆ ಇವೆಂಟ್ ರೆಡಿ ಆಗಿತ್ತಪ್ಪ. ನಾನು ಟೂರಿಂದ ಬಂದ ತಕ್ಷಣ ಇವೆಂಟಿಗೆ ಕರೆದ್ರು. ನಾನೇನಂದ್ರೆ ತುಂಬಾ ಸಾಕಾಗಿತ್ತೆ, ನಿಂತ್ಕೊಳಕ್ಕೂ ಆಗಲ್ಲ, ಅಷ್ಟು ಸುಸ್ತಾಗಿನಿ. ಈ ಸರಿ ಬರಲ್ಲ ಕಣಮ್ಮ ಅಂದೆ. ಇಲ್ಲಮ್ಮ ತುಂಬಾ ಜನ ಕೇಳ್ತಾರೆ ಬರ್ಬೇಕಂದ್ಲು. ಆಗ್ಲಿಲ್ಲ ಹೋಗಕ್ಕೆ. ಹಂಗಾದ್ರೆ ನಮ್ಮನೆಗೆ ಪುನಿ ಒಬ್ಬನೇ ಆಗ್ತಾನೆ, ಕೆಲ್ಸಗಾರ ತುಂಬಾ ಅದಾರೆ. ಅವನೊಬ್ಬನೇ ಬಿಟ್ಟೋದ್ರೆ ಸೀಜು ಜಾಕಿ 2 ಅದಾವೆ. ಅಡಿಗೆನೂ ಮಾಡೋರ್ ಬೇಕಮ್ಮ, ನೀನ್ 2 ದಿವಸ ಆದ್ರೂ ಮನೆಗಿರು, ಮನೆಯಾಗ ರೆಸ್ಟ್ ಮಾಡ್ಕೊಂಡು ಪುನೀತನ ಜೊತೆಗೆ ಅಂದ್ಲ. ಹಂಗಾಗಿ ಇಲ್ಲಿ ಬಂದಿದ್ದೆ. 2 ದಿವಸ ಆಯ್ತು. ಮತ್ತೆ ಇವತ್ತು ಹೋಗಕ್ಕಾಗಲಿಲ್ಲ. ಇವತ್ತು ಹೋಗ್ತೀನಿ ಅಂದೆ, ನಾಳೆ ಹೋಗಂದಾಳೆ. ನಾಳೆ ಹೋಗ್ಬೇಕು. ನಿಮ್ಮ ಹತ್ರ ಒಂದಾರು ವಿಡಿಯೋ ಮಾಡಿ ಮಾತಾಡಿ ಹೋಗೋಣ ಅಂತ ಬಂದೀನಿ. ಎಲ್ಲ ನೋಡ್ರಮ್ಮ ಕಾಣಿಸುತ್ತೆ. ಪಾಲಿಶ್ ಮಾಡ್ತಾ ಇದಾರೆ, ಸ್ಪ್ರೇ ಮಾಡ್ತಾ ಇದಾರೆ, ಒಳಗ್ ಮಾಡ್ತಾ ಇದಾರೆ, ಇನ್ನು ಹೊರಗ್ ಮಾಡ್ತಾ ಇದಾರೆ. ನಡೀತಾ ಐತೆ, ಪಾಲಿಶ್ ನಡೀತಾ ಐತೆ. ಸ್ಪ್ರೇ ಪಾಲಿಶ್ ಎಲ್ಲ ಸೌಂಡ್ ಅಂತೂ ಕೇಳಿ ಸಾಕಾಗಿತ್ತೆ. ಗಿಡಗಳೆಲ್ಲ ಈಗ ಒಂಥರ ಏನೋ ಒಂದ್ ಹಸಿರು ಮುಖ ಆಗ್ಯಾವೆಲ್ಲ. ತುಂಬಾನೇ ನಲಗಿದ್ದು ಬಿಸಿಲಿಗೆ. ಕೆಟ್ಟ ಬಿಸಿಲು, ಮಳೆನೂ ಬರ್ಲಿಲ್ಲ. ನೀರ್ ಬಿಡ ಹುಡುಗ್ರು ಏನ್ ಮಾಡ್ತಾರೆ ಗೊತ್ತಾ? ನಮ್ ತರ ನೀರ್ ಬಿಡಲ್ಲ ಹುಡುಗ್ರು. ಮಗ ಮಾಡಿದ್ದು ಮನೆ ಅಂತೆ, ಆಳ್ ಮಾಡಿದ್ದು ಆಳಂತೆ, ನಾನ್ ಮಾಡೋದು ಉತ್ತಮ ಅಂತೆ.
ಈ ನಾನ್ ನುಡಿ ಮಾತನ್ನ ನಿಮ್ಗೂ ಗೊತ್ತು, ಇವ್ರು ಕೇಳಿಸ್ಕೊಳ್ಳಿ. ಆಳ್ ಮಾಡಿದ್ ಯಾವಾಗ ಆಳು, ಮಗ ಮಾಡೋದು ಮಧ್ಯಮ. ಮಧ್ಯಮ ಅಂದ್ರೆ ಆಳ್ ಮಾಡಿದ್ಕಿಂತ ವಾಸಿ ಮಗ ಮಾಡೋದು. ಅವನು ಪೂರ್ತಿ ಮಾಡಲ್ಲ, ತಾನ್ ಮಾಡೋದೇ ಉತ್ತಮ. ಹಂಗಾಗಿತ್ತೆ ಗಾರ್ಡನ್ಗೆ ನಾನ್ ಪಾನ್ ಏನಿಲ್ಲ, ಸ್ವಲ್ಪ ಸ್ಪ್ರೇ ಮಾಡ್ದಂಗೆ ನೀರ್ ಬಿಡ್ತಾವ ಅಷ್ಟೇ ಹುಡುಗರು. ಅದರಿಂದ ಜೀವ ಹಿಡ್ಕೊಂಡವ್. ಪಾಟ್ನೆಗಳ ಗಿಡ ನಿಮಗೆ ವಿಡಿಯೋ ಮಾಡಿ ತೋರ್ಸಿರಿ, ಎಲ್ಲ ಮುದ್ರಕೊಂಡೋಗ್ಯಾವ. ಒಂದ್ ಸ್ವಲ್ಪ ಸಮಾಧಾನ ನಿಂತ್ಕೊಂಡ್ ಆ ಗಿಡ ತುಂಬಿಸಿ ನೀರ್ ಬಿಡೋ ಅಷ್ಟು ಸಮಾಧಾನ ಈ ಹುಡುಗರಿಗಿಲ್ಲ. ನಮ್ಮ ಅಳಿಯ ಅಂತೂ ಎಲ್ಲ ಪೈಪು ಸ್ಪ್ರೇ ಮಾಡವು, ನೀರು ಎಲ್ಲಿ ಬೇಕಲ್ಲಿ ನೀರು ಹಂಗಂದ್ರು. ನಮ್ಮ ಮಗಳಿಗೆ ಇಷ್ಟು ಮೇಂಟೈನ್ ಮಸ್ ಮಾಡಕ್ ಅವಳಿಗೆ ಆಗಂಗಿಲ್ಲ. ಅವಳಿಗೆ ಆದ್ರೆ ಕೆಲವೊಂದು ಅರ್ಥನೂ ಇಲ್ಲ. ಆ ಹುಡುಗರ ಹತ್ರ ಮಾಡ್ಸೋಕೆ ಅವಳಿಗೆ ಕೆಲವೊಂದು ಅರ್ಥ ಇಲ್ಲ. ಗಾರ್ಡನಿಂಗ್ ಕೆಲಸ ಆಗ್ಲಿ, ಮಣ್ಣಿನ ಕೆಲಸ ಆಗ್ಲಿ, ತಂದು ಲಕ್ಷ ಗಟ್ಲೆ ಸುರಿದಾರ್ಗಿ ಬರೀ ಗಿಡಗಳಿಗೆ. ಒಂದ್ ಗಿಡ ಒಣಗಿದ್ರೆ ನನಗಂತ 10 ಗಂಟೆ ಕುಂತ ಬಿಡುತ್ತೆ, ಹಂಗಾಗುತ್ತೆ. ಎಷ್ಟು ಗಿಡಗಳೆಲ್ಲ ಮುದ್ರಕೊಂಡೋಗ್ಯಾವ. ನೀರ್ ಬಿಡ್ತಾರೆ ಹಿಂಗೆ ಮಕ್ಕದ ಮೇಲೆ ಚಿಮ್ಕಿಸ್ದಂಗೆ. ಬುಡ ನೆನಿಬೇಕಾ, ಮಣ್ಣು ನೆನಿಬೇಕಾ? ಮಣ್ಣು ಅಂದ್ರಲ್ವಾ ಗಿಡ ಇರೋದು. ಮಣ್ಣು ಅಂದ್ರೆ ಗಿಡ ಬದುಕುತ್ತೆ. ಬರೀ ಮ್ಯಾಲ್ ಮಕ್ಕ ತೊಳೆದ್ರೆ ಬಿಸಿಲಿಗೆ ಆರಿ ಹೋಗುತ್ತೆ ಮುತ್ತಿನ ಹಂಗ್ ನೀರ್ ಬಿಟ್ಟು ಗಿಡಗಳು ಹಾಳಾಗ್ಯಾವೆ. ಇನ್ನ ಮಳೆಗಾಲ ಒಂದ್ ಬಂದ್ರೆ ಕುದ್ರಕಂತಾವ್, ಚೆನ್ನಾಗ್ ಅಕ್ಕವೆ. ಕಳೆನು ತುಂಬಾ ಬೆಳೆದತ್ತೆ. ಏನ್ ಮಾಡ್ರಮ್ಮ, ನಾನು ಒಂದ್ ಕಡೆ ಇಲ್ಲ, ಇಲ್ಲೂ ಇರಕ್ಕಾಗಲ್ಲ, ಅಲ್ಲೂ ಇರಕ್ಕಾಗಲ್ಲ. ಇಲ್ಲಿದ್ರೆ ನಡೆಯೋದೇ ಇಲ್ಲ ನಂದು. ನಾನು ಸ್ವಲ್ಪ ಭಾರ ಕಡಿಮೆ ಮಾಡ್ಕೊಳ್ಳೋಣ, ಹೆಂಗಾರೆ ಬಂದು ಒಂದ್ 2 ತಿಂಗಳಿಗೆ 3 ತಿಂಗಳಿಗೆ ಬಂದ್ರೆ 8 ದಿನಾರೇ ಇರೋಣ ಅಂತ ಅಂದ್ಕೊಳತ್ನಿ. ನಂದು ಸ್ವಲ್ಪ ಕೆಲಸ ಬಾಳ ಅದಾವೆ. ಬರೋಣ. ಏನ್ ಹೇಳ್ತೀನಿ ಅಂದ್ರೆ, ದೊಡ್ಡ ಮನೆ ನಿಮ್ಗೆಲ್ಲ ಹೋಮ್ ಟೂರ್ ತೋರಿಸಿದ್ದೆ. ದೊಡ್ಡ ಮನೆ ಗೊತ್ತೈತಿ. ದೊಡ್ಡ ಮನೆನ ಮಾರಿಬಿಡೋಣ ಅಂತ ಅಂದ್ಕೊಂಡಿನಿ. ತುಂಬಾ ಒಳ್ಳೆ ಮನೆ, ಲಕ್ಷ್ಮಿ ಮನೆ. ಆ ಮನೆಯಿಂದಾನೇ ನಾವೆಲ್ಲ ಇಷ್ಟು ಬೆಳೆದದ್ದು. ನಮ್ಮ ಮಕ್ಳುಗಳೆಲ್ಲ ಓದಿದ್ದು, ಉದ್ಧಾರ ಆಗಿದ್ದು, ಮದುವೆ, ತೊಟ್ಲು, ಹೋಮ, ಪೂಜೆ ಮಾಡಿ ಆ ಮನೆ ಒಂದು ದೇವಸ್ಥಾನನೇ ಆಗ್ಬಿಟ್ಟತ್ ಮನೆ. ಆ ಮನೆ ಇವತ್ತು ಮಾರಕ್ ಹಚ್ಬೇಕಂದ್ರೆ ತುಂಬಾನೇ ನೋವಾಗುತ್ತೆ ಮನ್ಸಿಗೆ. ಏನ್ ಮಾಡೋದು, ನನ್ನ ಕೈಲಿ ಮೇಂಟೆನೆನ್ಸ್ ಆಗಲ್ಲ, ತುಂಬಾ ದೊಡ್ಡದು. ಈಗ ನಮ್ಮ ಮನೆಗಳು ತುಂಬಾನೇ ಇದ್ದು, 7-8 ಮನೆ ಇದ್ದು ನಿಮಗೆ ಹೇಳಿದ್ದೆ. ಅದ್ರಾಗ ಒಂದ್ ಮನೆ ನನ್ನ ಕೈ ಅಳತಿಗೆ ಐತಿ. ಆ ಮನೆಗೆ ನಾನು ಬರೋಣ ಅಂತ ಬಂದಿನಿ. ನನಗೆ ಸಾಕು, ಅಷ್ಟು ದೊಡ್ಡ ಮನೆ ಮೇಂಟೆನೆನ್ಸ್ ಆಗಲ್ಲ. ಕೆಲಸಗಾರರು ಒಂದ್ 6 ತಿಂಗಳಿದ್ರೆ 6 ತಿಂಗಳು ಕೈ ಕೊಡ್ತಾರೆ. ನಾನೇನ್ ಮಾಡಿದೀನಿ, ದೊಡ್ಡ ಮನೆ ಮಾರ್ಬಿಟ್ಟು ಸೈಡ್ ತಗೊಂಡು ಕೈ ಬಿಡೋಣ, ಮೇಂಟೆನೆನ್ಸ್ ಇರಲ್ಲ. ದಾವಣಗೆರೆಗ ಹರಿಹರದಾಗ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಸೈಡ್ ತಗೊಂಡ್ ಬಿಡೋಣ, ದೊಡ್ಡ ಮನೆ ಮಾರ್ಬಿಡೋಣ ಅಂತ ಮಕ್ಳಿಗೆ ಹೇಳ್ತಾ ಇದೀನಿ. ಇಷ್ಟು ವರ್ಷ ಬಾಳಿದ್ ಮನೆ ಏನ್ ಮಾಡ್ಬೇಕು, ಮಕ್ಳಿಗೂ ನೋವಾಗುತ್ತೆ. ಆದ್ರೆ ಅದು ನೋವಾಗುತ್ತೆ ಅಂತ ಮಕ್ಳಿಗೆ ಉಳಿಸ್ಕೊಂಡ್ರೆ ಮಕ್ಳುಗಳಿಗೆ ಮಾರ್ಕೊಳಕ್ ಬರಲ್ಲ ಅದನ್ನ. ನಮ್ಮ ಮನೆ ಇರೋದು, ದೊಡ್ಡ ಮನೆ ಇರೋದು ತುಂಬಾ ಸುಂದರವಾದ ಮನೆ. ನಾಳೆ ಅದು ಮೇಂಟೆನೆನ್ಸ್ ಇಲ್ದಂಗಾದ್ರೆ ಯಾವ ಮನೆನೂ ಸುಂದರವಾಗಿರಲ್ಲ. ಒಳ್ಳೆ ಪ್ಯಾಲೇಸ್ ಆಗಿತ್ತೆ. 3 4 ವೀಲರ್ ನಿಲ್ಲಿಸ್ಬೋದು. ದೊಡ್ಡ ಗಾರ್ಡನ್ ಇದೆ. ಮನೆ ತುಂಬಾ ಕಾಂಪೌಂಡ್ ತುಂಬಾ 2 ವೀಲರ್ ನಿಲ್ಲಿಸ್ಬೋದು, ಅಷ್ಟು ಜಾಗ ಇದೆ. ಒಳೆ ನೀರಿದೆ, ಬೋರ್ ನೀರಿದೆ, 24 hours ನೀರಿದೆ. ಆಮೇಲೆ ಹಳಸು, ಮಾವು, ಬಾಳೆ, ಕರಿಬೇವು, ನಿಂಬೆ ಪ್ರತಿ ಒಂದನ್ನು ಬೆಳೆಸಿದೀನಿ. ಅಷ್ಟೆಲ್ಲ ಪಾರ್ಕಿಂಗ್ ಇದ್ರೆ ಅಷ್ಟು ಬೆಳೆಸಿನಿ. ಬಿಟ್ಟು ಬರುವಾಗ ತುಂಬಾ ಮಕ್ಕಳನ್ನೇ ಬಿಟ್ಟು ಬಂದಷ್ಟು ನೋವಾತು. ಈಗ ಹಳಸಣ್ಣ ಕಿತ್ತದೀನಿ. ನಮ್ಮ ಹುಡುಗ ಕಿತ್ತ, ನಮ್ಮ ಶ್ರೀದೇವಿ ಮಗ ಕಿತ್ತ. ಒಂದ್ 25 ಹಳಸಣ್ಣ ಸಿಕ್ಕಿದ್ವು ಎಲ್ರಿಗೂ. ಅಲ್ಲೇ ಕಿತ್ತತ್ರನೇ 5 ಹಳಸಣ್ಣ ನಮ್ಮ ಬಾಡಿಗೆ ಮನೆಯವ್ರಿಗೆ ಎಲ್ರಿಗೂ ಒಂದೊಂದು ಹಳಸಣ್ಣ ಕೊಟ್ಟು ಅವ್ರಿಗೂ ಮಾತಾಡ್ಸ್ಕೊಂಡು ಎಲ್ಲ ನೋಡ್ಕೊಂಡಿದ್ರು. ಆಮೇಲೆ ಇಲ್ಲಿಗೂ ಮಗಳ ಮನೆಗೂ ತಗೊಂಡ್ ಬಂದೆ. ನಮ್ಮ ತಂಗಿ ಮನೆಗೆ 1 2 ಕೊಡ್ಬೇಕು ಹೋಗಿ. ಆಮೇಲೆ ಎಲ್ರು ಹಳಸಿನ ಹಣ್ಣು ಕೊಡಮ್ಮ ಅಂತ ಹೇಳಿರ್ತಾರಲ್ಲ, ನನಗೆ ಒಂದು ಉಳಿಸ್ಕೊಂಡ್ರೆ ಹೆಚ್ಚು ಹಂಗ್ ಕೇಳಿದ್ದಾರೆ. ಒಂದ್ 25 ಬಿಟ್ಟದ್ದು. ಯಾಕೆ ಒಂದು 500 ಬಿಡೋದು ಅಂತ ಮರ ಅದು. ನಾನೆಲ್ಲ ಕಡಿಸಿಬಿಟ್ಟಿದ್ದೆ, ಬಾಳ ಇದಾಗಿತ್ತೆ ಅಂತ ಎಲ್ಲ ಕಡಿಸಿದ್ದೆ. ಅಂತದ್ದು ಒಂದು 25 ಬಿಟ್ಟಿತ್ತು. ಎಲ್ಲ ಬಂದೆ ಇಲ್ಲಿ 1 2 ತಗೊಂಡು ಬಂದೆ. 2 ಬಾಳೆಗೊನೆ ಇತ್ತು. ಪಾಪ ಬಾಳೆಗೊನೆಗೆ ನೀರೇ ಇಲ್ದಂಗೆ, ಮೇಂಟೆನೆನ್ಸ್ ಇಲ್ದಂಗೆ 2 ಬಾಳೆಗೊನೆ ಬಿಟ್ಟಿತ್ತು. ನಾವ್ ಎಷ್ಟೇ ಕೆಟ್ಟದ್ ಮಾಡಿರು ಪ್ರಕೃತಿ ನಮಗೆ ಕೆಟ್ಟದ್ ಮಾಡಲ್ಲ ಅಂತಾರ, ಸುಳ್ಳಲ್ಲ. ನಾನು 6 ತಿಂಗಳಿಂದ ಬಾಳೆ ಗಿಡಕ್ಕೆ ನೀರ್ ಬಿಟ್ಟಿದ್ದಿಲ್ಲ. ಬಾಳೆ ಗಿಡ ಹೋಗ್ಲಿ ಬೇಡ, ಇನ್ನ ಬಾಳೆ ಗಿಡಕ್ಕೆ ನೀರ್ ಬೇಕೇ ಬೇಕು. ಬಾಳಿಗೆ, ಎಲೆ ಬಳ್ಳಿಗೆ, ಅಡಿಕೆ ಗಿಡಕ್ಕೆ ಯಾವಾಗ ನೀರ್ ಬೇಕು. ಹೋದ್ರೆ ಹೋಯ್ತು ಬಾಳೆ ಅಂತೇಳಿ ನಾನು ನೀರ್ ಬಿಟ್ಟಿದ್ದಿಲ್ಲ. ಅದ್ರಾಗೆ ಪಾಪ ಎಲ್ಲಾವು ಬಿದ್ದೋಗಿ 2 ಮಾತ್ರ ಉಳ್ಕೊಂಡು 2 ಬಾಳೆ ಗಿಡ 2 ಗೊನೆ ಇತ್ತು. ಅದ್ರಾಗ ಮಗಳಿಗೆ ಒಂದು ತಂದೆ. ಇನ್ನೇನು ಲಾಸ್ಟ್ ಇರ್ತತ ಇಲ್ಲ ಅಂತ ಮತ್ತೆ ಹೊಟ್ಟೆ ಉರಿತು. ಎಲ್ಲ ಹಳೇದೆಲ್ಲ ಕಿತ್ತು ಬಿಸಾಕಿ ಹೊಸದ್ ತಗೊಂಬಂದೆ. 2 ಗಿಡಗಳು 3 ಗಿಡಗಳನ್ನ ಹೊಸಾದ್ ಮಾಡಿ ಅದಕ್ಕೆ ಕಸ ಎಲ್ಲ ತೆಗೆದು ನೀರು ಬಿಟ್ಟು ಬಂದೀನಿ. ಇರ್ಲಿ, ಆ ಜಾತಿ ಇರ್ಲಿ, ಯಾರೇ ಬಂದ್ರು ಉಳಿಸ್ಕೊಂತಾರೆ, ಬಾಳೆ ಇರ್ಲಿ ಅಂತ ಇಷ್ಟು ಮಾಡಿದ್ದೀನಮ್ಮ. ಆ ಮನೆ ಮಾರ್ತಾ ಇದೀನಿ ನಾನು. ಇಷ್ಟು ಯಾರಾದ್ರೂ ಒಬ್ರು ಹತ್ರ ಇದ್ರೆ, ಆ ಮನೆ ತಗೋಬೇಕಂತ ಮನಸ್ಸು ಮಾಡಿದ್ರೆ, ಆ ಮನೆಯಿಂದ ತುಂಬಾ ನಿಮಗೆ ಒಳ್ಳೇದಾಗುತ್ತೆ, ಇಲ್ಲ ಅನ್ನಲ್ಲ. ನಾನು ಯಾವುದೇ ಒಂದು ವಸ್ತುನ ಪ್ರೀತಿಯಿಂದ ಮಾಡಿದ್ದು ಯಾವ ಮನೆನೇ ಆಗ್ಲಿ, ನನ್ನ ಕೈಯಿಂದ ತಗೊಂಡ್ರೆ ನಿಮ್ಗೆಲ್ಲರೂ ಉದ್ಧಾರ ಅಂತ ಮನೆ ಅದು.
ನಿಜವಾಗ ಅದು ಹೊಗಳಬಾರ್ದು, ಮಾರ್ತೀನಿ ಅಂತ ಹೇಳಬಾರ್ದು, ಅಷ್ಟು ಕಷ್ಟ ಆಗುತ್ತೆ. ಆ ಮನೆನ ಈಗ ಮಾರಕ್ಕೆ ಇಟ್ಟೀನಿ. ಯಾರಾದ್ರೂ ನನ್ನ ಅಕ್ಕ ತಂಗಿಯರೋ, ನನ್ನ ಫ್ರೆಂಡ್ಸ್, ನನ್ನ ಮಕ್ಕಳು, ಗಂಡು ಮಕ್ಕಳು ಯಾರಾದ್ರೂ ಆಯ್ತು, ಯಾರಾದ್ರೂ ಮನಸ್ಸಿದ್ರೆ ಹೋಮ್ ಟೂರಲ್ಲಿ ಮನೆ ಐತೆ. ಅಲ್ಲಿ ವಿಡಿಯೋ ಈಗ 4-5 ವರ್ಷದಿಂದನೇ ವಿಡಿಯೋ ಮಾಡಿದ್ಲು. ಅದು ನೋಡಿ ಯಾರಿಗಾದ್ರೂ ಮನಸ್ಸಿದ್ರೆ ನನಗೆ ಇನ್ನು ಗಾಯತ್ರಿ ನಂಬರ್ಗೋ ಇಲ್ಲ ನನ್ನ ನಂಬರ್ ತಗೊಳ್ರಿ, ಗಾಯತ್ರಿಗೆ ಕೇಳಿ ತಗೊಂಡು ಫೋನ್ ಮಾಡ್ರಿ. ಮಾರಕ್ಕೆ ಹಚ್ಚಿದ್ದೀನಿ ಅಂದಮೇಲೆ ಒಂದು ವ್ಯಾಪಾರಕ್ಕೆ ಒಂದು ವಸ್ತುನ ಹೊರಗಡೆ ಇಟ್ಟರೆ ತುಂಬ ದಿವಸ ಉಳಿಯಲ್ಲ. ಯಾರಾದರೂ ಋಣ ಇದ್ದರಿಗೆ ಸಿಗುತ್ತೆ. ಇಲ್ಲೂ ತುಂಬ ಜನ ಬರ್ತಾ ಇದಾರೆ. ಈಗ ನಾನು ವಿಡಿಯೋದಾಗ ಒಂದು ಮಾತು ಹೇಳೋಣ, ದಾವಣಗೆರೆ ಮನೆ ಕೊಟ್ಟುವಾಗ ಎಲ್ಲರೂ ಹೇಳಿದ್ರು, ಅಮ್ಮ ನಮಗೆ ಹೇಳಿಲ್ಲ. ಇವಳಿಗೆ ಅಂದೆ, ನೀನು ಇರ್ಲಾರ್ದ ಹೋಗ್ತದೀಯಾ, ಹೊಸ ಮನೆ ಮಾರ್ತೀವಿ ಅಂತ ಹೆಂಗೆ ಹೇಳಿ, ಇಷ್ಟು ಪ್ರೀತಿಯಿಂದ ಕಟ್ಟಿ ಇಷ್ಟು ದೊಡ್ಡ ಮನೆ ಕಟ್ಟಿ ಅಂದ್ಲು. ಬೇಡಮ್ಮ, ಮೇಂಟೆನೆನ್ಸ್ ಮಾಡಲಿಲ್ಲ ಅಂದ್ರೆ ನನಗೆ ಬಂದು ನೋಡೋಕೆ ಆಗಲ್ಲ. ಮನೆ ಹಾಳು ಮಾಡಿದ್ರೆ ಬಾಡಿಗೆ ದುಡಿತೈತೆ ನಿಜ, ಅದಕ್ಕೆ ಅರಿಮುರಿ ಒಂದು ಆಳು ಸಿಗ್ಬೇಕು ಅಂದ್ರೆ ಈಗ ತುಂಬಾ ಕಷ್ಟ ಐತೆ. ಒಂದ್ ದಿವಸದ ಆಳು ಮನೆ ಕಟ್ಟುವಾಗ ಕಷ್ಟ ಆಗಲ್ಲ, ಆಳು ಸಿಗ್ತಾರೆ, ಇಡ್ಕೊಂಡಿರ್ತಾರೆ, ಕೆಲಸ ಮುಗಿಸ್ಕೊಡ್ತಾರೆ. ಆಮೇಲೆ ಐತಲ್ಲ ಒಂದು ಸಣ್ಣ ಪುಟ್ಟದಕ್ಕೆ ಒಂದು ಫಿಲ್ಟರ್ ರಿಪೇರಿ ಆದ್ರೆ, ಒಂದು ಕರೆಂಟ್ ಏನಾರೇ ಆದ್ರೆ ಬಂದ್ ಮಾಡೋದು 8 ದಿನ 15 ದಿನ ಕಾಡಿಸ್ತಾರೆ ಕೆಲಸಗಾರ. ಈಗ ಎಷ್ಟು ದೊಡ್ಡ ಕೂಲಿ ಕೊಟ್ರು ನಿಯತ್ತ ಕೆಲಸ ಮಾಡೋ ಜನ ಇಲ್ಲ. ಅದಕ್ಕೆ ಮನೆಗಳು ಆದಷ್ಟು ಮನೆಗಳು ಅಂದ್ರೆ 4-5 ಮನೆ ಮಾರಿ ಸೈಟ್ ತಗೊಳ್ಳೋಣ ಅಂತಿದ್ದೀನಿ. ಸೈಟ್ ತಗೊಂಡ್ರೆ ಮೇಂಟೆನೆನ್ಸ್ ಇರಲ್ಲ, ಕಾಂಪೌಂಡ್ ಹಾಕ್ಸಿ ಬಿಟ್ಬಿಡ್ಬೋದು, ಇರ್ತವೆ. ಹಂಗೆ ಮಾಡೋಣ ಅಂತ ನನ್ನ ಆಲೋಚನೆ. ನೀವು ಕಮೆಂಟಲ್ಲಿ ಏನು ಆಲೋಚನೆ ಅನ್ನೋದ ನೀವು ಹೇಳ್ರಿ. ಒಟ್ಟು ಅದನ್ನ ಮಾರಕ್ಕೆ ಹಚ್ಚಿದ್ದೀನಿ, ದೊಡ್ಡ ಮನೆ ಮಾರಕ್ಕೆ ಹಚ್ಚಿದ್ದೀನಿ. ಯಾರಾದ್ರೂ ಮನಸ್ಸಿದ್ರೆ ನನಗೆ ಫೋನ್ ಮಾಡ್ರಿ. ಮೊಮ್ಮಗಂದು ಡಾಕ್ಟರ್ ಓದೋದು ಮುಗೀತು. ನಾನು ಒಂದು ಅವನು ಸೆಂಡಪ್ ಕೊಟ್ರಲ್ಲಮ್ಮ, ಲಾಸ್ಟ್ ಫಂಕ್ಷನ್ ಮಾಡಿದ್ರಲ್ಲಮ್ಮ, ಗ್ರಾಜುಯೇಷನ್ ಮುಗೀತು. ಮೆಡಿಸಿನ್ ಓದ್ದೆ, ಇಂಗ್ಲೀಷ್ ಮೆಡಿಸಿನ್ನೇ ಮಾಡಿದೆ. ನನಗೆ ತುಂಬ ಇಂಗ್ಲೀಷ್ ಮೆಡಿಸಿನ್ ಅಂತಾನೆ ಅದು ಮಾಡಿದೆ. ನನಗೆ ತುಂಬ ಖುಷಿ ಇತ್ತು. MBBS ಮಾಡಿದೆ. ಓದುವಾಗ ನನ್ನ ಮಗಂದಕ್ಕೆ ಹೋಗ್ಲಿಲ್ಲ. ನನ್ನ ಮಗ ಏನು ಮಾಡಿದೆ, ಲಕ್ನೋದಲ್ಲಿ ಮಾಡಿದ್ನಲ್ಲ, ನಾನು ಹರಿಹರದಿಂದ ಲಕ್ನೋಕ್ಕೆ ನಾವು ನಮ್ಮ ಯಜಮಾನ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಮೊಮ್ಮಗನ ನೋಡೋಣ ಅಂತ ತುಂಬ ಆಸೆಯಿಂದ ತುಂಬ ವರ್ಷದಿಂದ ಕಾದೆ. ಈ ಸರಿ ಅಲ್ಲೇ ಟೂರ್ ಬುಕ್ ಮಾಡಿಬಿಟ್ಟಿದ್ದೆ, 52,000 ದುಡ್ಡು ಕಟ್ಟಿದ್ದು. ಇನ್ನೇನು ನಾನು ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ದುಡ್ಡು ಬರಲ್ಲ ಅಂತ ಅನ್ಕೊಂಡು ಹೋದೆ ಟೂರಿಗೆ ಹೋಗಿ ಬಂದೆ. ಒಂದು ಫಂಕ್ಷನ್ ಮುಗ್ದೋಗಿತ್ತು. ಮೊಮ್ಮಗಂದು ಫಂಕ್ಷನ್ ನೋಡೋಕ್ಕಾಗಲಿಲ್ಲ, ಫೋಟೋಗಳು ಕಳಿಸಿದ್ದು. ಅಜ್ಜಿ ಇರ್ಬೇಕಾಯ್ತು ಅಂತ ತುಂಬ ಹೇಳಿದೆ. ಟೂರು ನಾವು ಈಗ ನಾನು 8ನೇ ಸರಿ ಹೋಗಿ ಬಂದೆಮ್ಮ ಟೂರು. ಯಾವ ಟೂರು ಅಂದರೆ ಸುರಕ್ಷಾ ಯಾತ್ರಾ ಅಂತ, ವಿಜಯೇಂದ್ರ ಅವರು ಸೆಟ್ರು. ಅಲ್ಲ ಭಾರತೀಯ ವಿಕಾಸ ಪರಿಷತ್ ಅದು ಬೇರೆ. ಸುರಕ್ಷಾ ಯಾತ್ರಾ ಅಂತ ವಿಜಯೇಂದ್ರ ಸಪ್ರೇಟ್ ಓನಾಗಿ ಮಾಡಿರೋದು. ಭಾರತೀಯ ವಿಕಾಸಲ್ಲೂ ಮಾಡ್ತಾರೆ, ಅವರು ವರ್ಷಕ್ಕೆ 2 ವರ್ಷಕ್ಕೆ ಮಾಡ್ತಾರೆ. ಸುರಕ್ಷಾ ಯಾತ್ರಾ ವಿಜಯೇಂದ್ರ ಅಂತ ಸೆಟ್ರು. ಜನನಾಯಕ ಗಡಿಯಾರ ಕಂಬದ ಹತ್ರ ಜನನಾಯಕ ಬುಕ್ ಸ್ಟಾಲ್ ಅಂತ ಇದೆ ಅವ್ರದ್ದು, ಅವ್ರು ಮಾಡೋದು. ಎಷ್ಟು ವಯಸ್ಸಾದವ್ರು ಬಂದ್ರು ತುಂಬ ಚೆನ್ನಾಗಿ ಕರ್ಕೊಂಬರ್ತಾರೆ. ತುಂಬ ದೊಡ್ಡ ಮನುಷ್ಯ, ಅಷ್ಟು ತಾಳ್ಮೆ, ಅಷ್ಟು ಇದು. ಅದು ಹೆಂಗೆ ಆ ಮನುಷ್ಯನಿಗೆ ದೇವ್ರು ಕೊಟ್ಟಿರ್ತಾನೋ, ಒಬ್ಬ ಮನುಷ್ಯನಿಗೆ ಅಷ್ಟು ತಾಳ್ಮೆನ ಗೊತ್ತಿಲ್ಲ. ಎಷ್ಟೊಂದು ನಾವು ಒಂದೊಂದ್ಸರಿ ಸತಾಯಿಸ್ತೀವಿ ಎಲ್ಲರೂ. ಈಗ ಬಾ ಅಂದ್ರೆ ಅವಾಗ ಬರ್ತೀವಿ, ಅವಾಗ ಬಾ ಅಂದ್ರೆ ಇವಾಗ ಬರ್ತೀವಿ. ಒಬ್ರು ಮುಂದೆ 1 ಕಿಲೋಮೀಟರ್ ಮುಂದಿದ್ರೆ ಒಬ್ರು 2 ಕಿಲೋಮೀಟರ್ ಹಿಂದಿರ್ತೀವಿ. ಅವ್ರನ್ನೆಲ್ಲ ಗುಂಪುಗೂಡಿಸಿ ಅವ್ರನ್ನ ಕರ್ಕೊಂಬಂದು ರೂಮ್ ಸೇರಿಸ್ಬೇಕು, ಸುಮ್ಮನೆ ಮಾತಲ್ಲ. 8 ದಿನ 10 ದಿನ ಊಟ ಕೂಡ ನಮ್ದೇ. ನಾವ್ ಏನ್ ಊಟ ಮಾಡ್ತೀವಿ ಇಲ್ಲಿ, ನಮ್ ದಾವಣಗೆರೆ ಹರಿಹರದ ಕಡೆ ಅದೇ ಊಟ. 3 ಜನ 4 ಜನ ಹುಡುಗರು ಬಂದಿರ್ತಾರೆ, ಭಟ್ರು ಅಡಿಗೆ ಮಾಡೋ ಹುಡುಗರು. ಒಂದು ಹೆಣ್ಮಗಳೂ ಬಂದಿರ್ತಾರೆ ಜೊತೆಗೆ. ನಮ್ ಜೊತೆ ಬರಲ್ಲ ಅವರು. ಮುಂದೆ ವೆಹಿಕಲ್ ಅಲ್ಲಿ ಹೋಗಿ ಅವರು ನಾವ್ ಎಲ್ಲೆಲ್ಲಿ ಊಟ ಎಲ್ಲೆಲ್ಲಿ ಟಿಫನ್ ಅಂತ ಅವ್ರು ಎಲ್ಲಿ ಇದ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ಆಲ್ಟ್ ಮಾಡಿ ರೆಡಿ ಮಾಡಿರ್ತಾರೆ. ಇಲ್ಲ, ಅವರು ಓನ್ ವೆಹಿಕಲ್ ತಗೊಂಡು ಹೋಗಿರ್ತಾರೆ. 3 ದಿನ ಮುಂಚೆ ಎಲ್ಲ ಏರ್ಕೊಂಡ್ ಹೋಗ್ಬೇಕಲ್ಲ ಲಗೇಜ್. ಆಮೇಲೆ ರೆಡಿಮೇಡು ತಗೊಂಡೋಗಿರ್ತಾರೆ. ಏನ್ ತಗೊಂಡ್ ಹೋಗ್ತಾರೆ ರೆಡಿ ಅಂದ್ರೆ, ಅವರು ಉಂಡೆ, ಚಕ್ಲಿ ಇಂಥವೆಲ್ಲ ಮಾಡಿಸ್ಕೊಂಡಿರ್ತಾರೆ ನಮಗೆ ಸ್ನಾಕ್ಸಿಗೆ, ಸ್ವೀಟ್ಸು. ಆಮೇಲೆ ಅವೆಲ್ಲ ಹಾಕೊಂಡು ರೇಷನ್ ಅವ್ರಿಗೆ ಏನ್ ಬೇಕು ಅದನ್ನ ಹಾಕೊಂಡು ವೆಹಿಕಲ್ಲಲ್ಲೇ ಹೋಗಿರ್ತಾರೆ. 3 ದಿನ ಮುಂಚೆನೆ ಹೋಗಿರ್ತಾರೆ ಅವರೆಲ್ಲ. ಹೋಗಿ ನಾವು ಹೋಗ್ತಾ ತಡಾದ ಅವ್ರು ನಮ್ಗೆ ಎಲ್ಲೆಲ್ಲಿ ಊಟ ಕೊಡ್ಬೇಕು ಅಲ್ಲಿ ಕೊಟ್ಕೊಂಡು ಹೋಗ್ತಾರೆ. ನಾವು ಫ್ಲೈಟಲ್ಲಿ ಹೋಗಿ ನಾವ್ ಎಲ್ಲಿ ಲಾಸ್ಟ್ ಲ್ಯಾಂಡ್ ಆಗ್ತೀವಲ್ಲ ಅಲ್ಲಿ ಉಳ್ಕೊಂಡಿರ್ತಾರೆ. ಅಲ್ಲಿ ಅಡಿಗೆ ತಿಂಡಿ ನಾವು ಬರೋ ಮಠ ನಮ್ ಜೊತೆಗೆ, ನಮಗ್ ಗೊತ್ತೇ ಆಗಲ್ಲ ಅವ್ರು ನಮ್ ಜೊತೆಗೆ ಇದಾರೆ ಅಂತ. ಹಂಗೋಗಿ ಮುಂದೆ ಅಡಿಗೆ ಊಟದ್ದೆಲ್ಲ ತುಂಬಾ ಅನುಕೂಲವಾಗಿ ಸಫಿಸೆಂಟ್ ಆಗಿ ಊಟ ತಿಂಡಿ. ಒಂದ್ಸರಿ ಅಲ್ಲ 10 ಸರಿ ಕೇಳ್ಬಿಡಿಸ್ತಾರೆ. ಮೊಸರು, ಮಜ್ಜಿಗೆ, ತುಪ್ಪ, ಸಿಕ್ಕರಣೆ ಹೋಳಿಗೆ ಸತೆ ಮಾಡಿಸಿದ್ರು. ಸುಮ್ನೆ ಅನ್ಬಾರ್ದಮ್ಮ, ತುಂಬಾ ಒಳ್ಳೆ ಟೂರು. ನಮಗೆ ಟೂರ್ ಹೋದಾಗ ಏನ್ ಅನ್ಸುತ್ತೆ ಗೊತ್ತಾ, ನಾನು ಅದನ್ನು ಅಂತ ನಿಮ್ಗೆ ಟೂರ್ ಹೋದವ್ರು ಈಗ ಕೇಳಿಸ್ಕೊಂತ ಇದ್ದೀರಿ, ಸಾಕಪ್ಪ ಸಾಕು ಇವ್ರು ಟೂರ್ ಇನ್ನೆಂದೆಂದು ಬರಬಾರ್ದಂತು. ಅಲ್ಲಿ ಅಷ್ಟು ಸುಸ್ತಾಗಿ ಬಿಸಿಲು, ಹತ್ತದು ಇಳಿಯೋದು, ಇಷ್ಟಿಷ್ಟ ಹತ್ರ ಮೆಟ್ಲು. ಇಬ್ರು 80 ವರ್ಷದ ಮೇಗಳವ್ರು ಬಂದಿದ್ರು. ಇಬ್ರೇ. ಅವರು ಹೆಣ್ಮಕ್ಳೇನ ಆರಾಮಿಲ್ಲ ಅಂದ ಮೇಗ ಅವ್ರು ಬರಲ್ಲ. ಇಬ್ರು ಅಜ್ಜದಿರು ಅಂದ್ರೆ ತಪ್ಪಾಗುತ್ತೆ. ಇಬ್ರು ಬಂದಿದ್ರು, ರಿಟೈರ್ಡ್ ಆದವರು. ಒಬ್ರು ಬೆಂಗಳೂರಿಂದ ಬಂದಿದ್ರು, ಒಬ್ರು ದಾವಣಗೆರೆಯಿಂದ ಬಂದಿದ್ರು.
ಏನ್ ಚೆನ್ನಾಗಿ ಓಡಾಡಿದ್ರಮ್ಮ ಅವ್ರು ನೋಡಿದ್ರೆ ಮೊಣಕಾಲಪ್ಪ ನಮ್ಮ ಅಣ್ಣ ಇನ್ನು ಅವ್ರ ವಯಸ್ಸಾಗಿಲ್ಲ ನಮ್ಮ ಅಣ್ಣಗೆ, ಈಗ 65 ವರ್ಷ ಇರ್ಬೇಕು. ಒಂದೇ ಒಂದ್ ಮೊಣಕಾಲ್ ಆಪರೇಷನ್ ಐತಿ, ಎಲ್ಲೆಲ್ಲೆಲ್ಲೆಲ್ಲೇ ಕರೆದ್ರು ಬರಲ್ಲ, ಕೋಲ್ ತಗೊಂಡು ಕುಂಟ್ಕೊಂಡು ಅಡ್ಡಾಡುತ್ತೆ ಮನೆ ಹತ್ರ ನಮ್ಮ ಅಣ್ಣ. ಅವ್ರು ನಮ್ಮ ಅಣ್ಣಗಿಂತ ದೊಡ್ಡವ್ರು, ದೇಹನೂ ತೂಕ ಇತ್ತು ಅವ್ರದ್ದು. 2 ಮೊಣಕಾಲ್ ಆಪರೇಷನ್ ಮಾಡಿಸ್ಕೊಂಡು 6 ತಿಂಗಳಾಗಿತ್ತು ಒಬ್ರು ಯಜಮಾನ. ಏನ್ ಚೆನ್ನಾಗಿ ಇಷ್ಟಿಷ್ಟು ಗಂಗಾ ನದಿಗೆ ಇಳಿಬೇಕಾರೆ, ಆ ಗಂಗಾರ್ತಿಗೆ ಹೋದ್ವಲ್ಲ, ಇಷ್ಟಿಷ್ಟು ಎತ್ತರ ಮೆಟ್ಲು, 2 ಅಡಿಗೂ ನನ್ನ ಮೆಟ್ಲು ಸುಧಾರಿಸ್ಕೊಂಡು, ಎಲ್ಲರೂ ಸುಧಾರಿಸ್ಕೊಂಡು ಅದ್ರಾಗ ಅವ್ರು ಹತ್ತಿದ್ರು. ಯಾರು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಹತ್ತಿ ಇಳಿದು ಮಾಡ್ಕೊಂಡು ಬಂದ್ರು. ತುಂಬಾ ಜನ ಇದ್ರು ಕಷ್ಟದಾಗ ಬಂದರು, ತುಂಬಾ ಜನ. ಅಲ್ಲಿ ಅವ್ರಿಗೆಲ್ಲ ಹೆಣ್ಮಕ್ಳು ಬಂದ್ರು, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಅವ್ರು ಹೆಣ್ತಿದ್ರು ಕರ್ಕೊಂಡು ಬಂದ್ರು. ಇವರಿಬ್ರು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದ್ರು. ಸಿಂಗಲ್ಲಾಗಿ ಹೋಗಿದ್ದು ನಾವು 4 ಜನ ಹೆಣ್ಮಕ್ಳು ಇದ್ವಿ. ಸಿಂಗಲ್ಲಾಗಿ ಹೋದರು 4 ಜನ ಹೆಣ್ಮಕ್ಳು, ಲೀಲಾ, ಚಿತ್ರ, ನಾನು, ಆಮೇಲೆ ವಿಜೇಂದ್ರ ಅವ್ರ ಅಕ್ಕ, ಅವ್ರ ಹೆಸರು ಸುಮಿತ್ರ. ಸುಮಿತ್ರ, ಕರೆಕ್ಟ್ ಸುಮಿತ್ರ. ನಾನೇನೋ ತಪ್ಪು ಹೆಸರೇ ಮರ್ತೋಗಿ ಹೇಳ್ತೀನಿ, ಇಲ್ಲ ಸುಮಿತ್ರನೇ. 4 ಜನ ಇದ್ವಿ ಸಿಂಗಲ್ಲಾಗಿ, ಇಬ್ಬಿಬ್ರಿಗೆ ಒಂದೊಂದು ರೂಮು, ನಾವು ಎಲ್ಲ ಒಂದೊಂದು ರೂಮ್. ಭಾಳ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ತುಂಬಾ ಕಷ್ಟ ಅನುಭವಿಸ್ಕೊಂಡು ಅಲ್ಲಿ ಇನ್ಯಾವಾಗೂ ಹೋಗ್ಬಾರ್ದು ಅಂತಾನೆ ಬಂದ್ವಿ. ಮತ್ತೆ ಬಂದ್ಮೇಲೆ ಆಸೆ ಮಾತಾಡೋಕೆ ಬಂದ್ವಿ. ಅಂಡಮಾನ್ ಇಡ್ತಾರಂತೆ, ಎಲ್ರು ಹೋಗೋಣ, ಅಲ್ಲಿ ಹಿಂಗೆಲ್ಲ ಇರಲ್ಲ, ಬರೀ ನೋಡೋದು ಮಾಡೋದು ಸುತ್ಕೊಂಡು ಬರೋಣ ಅಂತ ಮಾತಾಡ್ತಾ ಇದೀವಿ. ನೋಡೋಣ ಏನಾಗುತ್ತೆ, ಹೋಗ್ತನೋ ಹೋಗಲ್ಲ, ಹೋಗಕ್ಕೆ ನಂತ ಮನಸ್ಸಿಲ್ಲ, ನೋಡೋಣ. ಟೂರಿಂದು ಭಾಳ ಚೆನ್ನಾಗೈತಿ, ಹೋಗಿ ನೋಡ್ರಿ. ಕಾಲಿದ್ದುವಾಗ ಓಟ, ಕಣ್ಣಿದ್ದುವಾಗ ನೋಟ. ನೋಡ್ಬಿಡ್ರಿ, ಈಗ ನೋಡಕ್ಕಾಗಿದ್ದು ಮತ್ತೆ ಮುಂದೆ ನಿಮ್ ಕೈಲಿ ದೇವರಾಣೆ ನೋಡಕ್ಕಾಗಲ್ಲ. ತುಂಬಾ ಜನ ತುಂಬಾ ತಿಳ್ಕೊಂಡಾರೆ, ನಾನೇನು ತಿಳ್ಕೊಂಡಿಲ್ಲ, ಇನ್ನು ನನಗೇನು ಗೊತ್ತಿಲ್ಲ ಅನ್ಬೇಕು, ಅಷ್ಟು ಚೆನ್ನಾಗಿ ತಿಳ್ಕೊಂಡಾರೆ. ಅವ್ರಿಗೋಸ್ಕರ ಅವ್ರು ಹೇಳ್ತಾರೆ, ನಮಗೋಸ್ಕರ ನಾವು ದುಡಿದನ್ನ 4 ಅಣಿಯಾರ ಖರ್ಚು ಮಾಡಿ ಹೋಗೋಣ. ಎಲ್ಲಾದನ್ನು ಗಂಟು ಕಟ್ಟಿ ಮಕ್ಕಳಿಗಿಟ್ಟು, ಮಕ್ಳನ್ನ ಅವರು ದುಡಿತಾ ಇದಾರೆ, ಯಾರು ಹಂಗೆ ಕುಂತಿಲ್ಲ. ಅವ್ರು ದುಡ್ದದ್ದು ಅವ್ರು ಖರ್ಚು ಮಾಡ್ತಾರೆ, ನಾವು ಇಟ್ಟದ್ದನ್ನು ಖರ್ಚು ಮಾಡ್ತಾರೆ. ಹಂಗಾಗಿ ನಾವು ನಮಗೋಸ್ಕರ ನಾವು ದುಡ್ದದ್ದು ನಾವು ಖರ್ಚು ಮಾಡೋಣ, ಆರಾಮಾಗಿ ಸಂತೋಷವಾಗಿ ನಾವು ಏನಾರು ಕೊಂಡ್ಕೊಳ್ಳೋಣ, ತಿನ್ನಕಂಡತ್ತ ತಿನ್ನೋಣ, ಜ್ಯೂಸ್ ಅಂತ ಕುಡಿಯೋಣ. ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ, ನನಗಿನ್ನೂ ತುಂಬಾ ತಿಳ್ಕೊಳ್ಳೋದು ತುಂಬಾ ಇದೆ. ನಾ ಖರ್ಚು ಮಾಡಬಾರ್ದು ಅಂತ ಇಲ್ಲ, ಹೊರಗೆ ತಿನ್ನಲ್ಲ, ಹೊರಗೆ ಕುಡಿಯಲ್ಲ. ಅವ್ರು ಹಠ ಮಾಡೋನಂತ ಜ್ಯೂಸ್ ಕೊಡ್ಸರು, ನನಗೆ ಗಂಟ್ಲು ಸರಿ ಇರಲ್ಲ ಅಂತ ನಾನು ಮೊದ್ಲಿಂದ ಅದು ರೂಢಿ ಮಾಡಿಲ್ಲಲ್ಲ. ಐಸ್ ಕೊಡ್ಸರು, ಇಲ್ಲ ತಿಂತದ್ದಿಲ್ಲ, ನನಗೆ ಆಗಲ್ಲ ಅಂತೇಳಿ ಹಿಂಗೆ ಮಾಡ್ಕೊಂಡು ಬರ್ತು. ಒಬ್ರಿಗೊಬ್ರು ಮಾತ್ರ ಅಕ್ಕ ತಂಗಿಯರ ತರ, ತಾಯಿ ಮಕ್ಳ ತರ ಭಾಳ ಚೆನ್ನಾಗಿ. ಒಬ್ರಿಗೆ ಕಷ್ಟ ಸುಖ ಇದ್ರು ಎಲ್ರು ನೋಡ್ಕೊಂತೀವಿ, ಒಬ್ರಿಗೆ ಏನಾರ ಕೈಯಾಗಿಲ್ಲ ಅಂದ್ರೆ ಎಲ್ರು ಇದು ಮಾಡ್ತೀವಿ. ಭಾಳ ಚೆನ್ನಾಗಿ ಬಂದ್ವಿ ಟೂರಿಂದ. ನನ್ನ ಮೊಮ್ಮಗಂದು ಮುಗೀತು, ನಾನು ಟೂರಿಂದ ಬರೋ ಅಷ್ಟೊತ್ತಿಗೆ ಎಲ್ಲ ಮುಗ್ದಿತ್ತು. ಈಗ ಮಗಳ ಮನೆ ಬಂದಿನಿ, ಇಲ್ಲೇ ಅಕ್ಕ ಇದ್ದಾಳೆ, ಅಣ್ಣನ ಮಗಳಿದ್ದಾಳೆ, ಆ ತಂಗಿ ಮಗ ಡಾಕ್ಟರ್ ಇದ್ದಾನೆ ಇಲ್ಲೆಯ. ಅವ್ರ ಮನೆಗಳಿಗೆ ಹೋಗಿ ಬರ್ಬೇಕು ಅಂತಾನೆ ಒಂದೇ ಒಂದ್ ದಿವಸ ಇರುತ್ತನಲ್ಲ, ಆಗದೇ ಇಲ್ಲ. ಎಲ್ಲ ಮಕ್ಳು ಬೇಜಾರು ಮಾಡ್ಕೊಂತ ಅನಿಸುತ್ತೆ, ಹೋಗಿ ಬರೋಣ ಅಂದ್ಕೊಂಡೆ ಆಗ್ಲಿಲ್ಲ. ಬರೇ ಇವ್ರು ಕೆಲ್ಸದಾರಲ್ಲ, ಕೆಲ್ಸರ್ ನೋಡ್ಕೊಳಕ್ ಒಬ್ರು ಕುತ್ಕೊಳ್ಳೇಬೇಕಲ್ಲ. 2 ದಿವಸ ಫ್ರೀ ಇದ್ದೆ, ಕೆಲ್ಸರ್ ನೋಡ್ಕೊಳಕ್ ಕುತ್ಕೊಂಡಂಗಾತು. ಈಗ ಟ್ರಿಪ್ಪಿಗೆ ಹೋಗ್ತಾ ಇದೀವಲ್ಲ ನಾವು, ನಮಗೆ ಏಜ್ ಆಗಿದೆ, ನಮ್ ಕೈಲಿ ಆಗಲ್ಲ, ನಾವು ಹೋಗ್ಬಾರ್ದು, ಏನ್ ನಮ್ ಕೈಲಿ ನಡಿಯಕ್ಕಾಗಲ್ಲ, ಜನ ಏನಂತಾರೋ ಇವೆಲ್ಲ ಅಂದ್ಕೋಬೇಡ್ರಿ, ಹೋಗ್ರಿ. ಯಾರಾದ್ರೂ ಪುಣ್ಯಾತ್ಮರ ಜೊತೆಗಿರ್ತಾರೆ, ನಿಮ್ಗೂ ಎಲ್ಲರೂ ಒಂತಾಗ ತೊಂದರೆ ಆಗುತ್ತೆ, ಎಲ್ಲ ತಗೋ ತೊಂದರೆ ಆಗಲ್ಲ. ಎಲ್ಲರೂ ನಡಿತೀವಿ, ಎಲ್ಲರೂ ಓಡಾಡ್ತೀವಿ, ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ನೋಡೋದನ್ನ, ಆಸೆ ಇದ್ದದನ್ನ ನೋಡ್ಬಿಡ್ರಿ. ಯಾಕೆಂದ್ರೆ ಈಗ ದುಡ್ಡಿದೆ ಎಲ್ರಿಗೂ. ಹಿಂದಿನ ಕಾಲ ಅಲ್ಲ ಇದು, ದುಡ್ಡಿಲ್ಲ ಅಂತ ತುಂಬಾ ಕಷ್ಟಪಟ್ಟಿವಿ. ಈಗ ಎಲ್ರಿಗೂ ದುಡ್ಡಿದೆ. ಮನೆಯಲ್ಲೇ ನಾವು ಕೀಳಿರ್ಮೆಯಿಂದ ಆಲೋಚನೆ ಮಾಡ್ತೀವಿ. ಕೀಳಿರ್ಮೆಯಿಂದ ಆಲೋಚನೆ ಮಾಡಿ ನಾವು ಹೋಗೋದಿಲ್ಲ. ಇಲ್ಲ, ಹೋಗ್ಬೇಕು. ಒಬ್ರು ಟೂರ್ ಬಂದಾರ, ಒಬ್ರು ಹೇಳಿದ್ರು, ಅವರು ಅವನೂರು, ಅವ್ರು ಹೇಳಿದ್ರು, ನಾನು ನಿಮ್ಮ ವಿಡಿಯೋ ಬಂದುವಾಗ ನೀವು ಯಾವಾಗ್ಲೂ ಗಂಡ ಮಕ್ಕಳನ್ನ ಗಂಡನ್ನ ಡ್ಯೂಟಿಗೆ ಹೋಗೋ ಗಂಡ ಇರ್ಲಿ, ರೈತರ ಗಂಡ ಇರ್ಲಿ, ಅವ್ರ ದನ ಕಾಯರೇ ಇರ್ಲಿ, ನಮಗೆ ಯಜಮಾನ ನೀವು ಅವ್ರಿಗೂ ಕಷ್ಟ ಇರುತ್ತಮ್ಮ. ಗಂಡು ಮಕ್ಳಿಗೆ ಕಷ್ಟ ಇಲ್ಲ, ಬರೀ ಹೆಣ್ಮಕ್ಳಿಗೆ ಕಷ್ಟ ಇದೆ ಅಂತ ನಾವ್ ಯಾವಾಗ್ಲೂ ಹೆಣ್ಮಕ್ಳು ಎತ್ತಿಡಿತೀವಿ. ಇದಿಷ್ಟೇ ಅಲ್ಲ, ಗಂಡು ಮಕ್ಳಿಗೂ ಕಷ್ಟ ಇದೆ, ನಮ್ಮನ್ನೇ ಎತ್ತಿಡಿತಾರೆ. ಎಲ್ಲ ಜಗತ್ತನ್ನು ಅಷ್ಟೇ, ಹೆಣ್ಮಕ್ಳಿಗೆ ತೊಂದ್ರೆ. ಅವ್ರಿಗೆ ಹೇಳಾರ ಯಾರು, ಅವ್ರಿಗೆ ಕೇಳಾರ ಯಾರು? ಬಂದಾಗ ಸಾಥ್ ಕೊಡ್ರಿ, ನೋಡ್ಕೊಳ್ರಿ, ಏನೋ ಸಮಾಧಾನ, ಒಟ್ಟು ಕಿಟಕಿಟಿ ಇಲ್ದಂಗೆ ಅಷ್ಟೇ, ಬೇರೆ ಏನೆಲ್ಲ ನೋಡ್ಕೊಳ್ರಿ. ನಮ್ಮನ್ನು ಅವ್ರು ನೋಡ್ಕೋಬೇಕು. ಅವ್ರು ಕೂಡ ಅಷ್ಟೇ, ಮನೆಗೆ ಬಂದ್ರೆ ಅವ್ರು ಹೇಳಿದ್ರು, ಅವನೂರವರು, ಅಕ್ಕ ನಾನು ನಿಮ್ದು ವಿಡಿಯೋ ಬಂದ ತಕ್ಷಣ ಯಾವಾಗ್ಲೂ ಗಂಡನ್ ಚೆನ್ನಾಗಿ ನೋಡ್ಕೊಳ್ರಿ, ಅತ್ತೆಮ್ಮನ್ ಚೆನ್ನಾಗಿ ನೋಡ್ಕೊಳ್ರಿ ಅಂತ ನೀವು ಹೇಳ್ತಿದ್ರಿ. ಅದಕ್ಕೆ ಯಾಕ ನಾನು ದಬ್ಬೆ ಬಿಡ್ತಿದ್ದೆ, ಯಾವಾಗೂ ಹಿಂಗೆ ಹೇಳ್ತದೆ ಅಂತ ನಾನು ದಬ್ಬಿ ಬೇರೆ ನೋಡ್ತಿದ್ದೆ ಅಂದ್ರು. ಆಯ್ತು, ನಿನಗಿಷ್ಟ ಅಲ್ಲ, ನೀನು ನೋಡು, ದಬ್ಬೆ ನೋಡು, ಯಾರು ಬೇಡ ಅಂತಾರೆ. ಇಷ್ಟ ಇದ್ದಾರೆ, ಒಂದು 100 ಜನದಲ್ಲಿ 1000 ಜನದಲ್ಲಿ 10 ಜನ ಹೌದಲ್ಲ, ನಾವ್ ಹಿಂಗೆ ಕಿಟಕಿಟಿ ಮಾಡ್ತೀವಲ್ಲ, ಮಾಡಬಾರ್ದು ಅಂತ ತಿಳ್ಕೊಂಡ್ರೆ ನನಗೆ ಸಂತೋಷ ಆಗುತ್ತೆ. ನಿಮ್ಮನ್ನು ಅಷ್ಟೇ, ಗಂಡ್ಮಕ್ಳು ಅಷ್ಟೇ. ಮನೆಯಾಗಿರೋ ಹೆಂಡ್ತಿಯನ್ನು ಕುಂತಿರಲ್ಲ, ಟಿವಿ ನೋಡ್ಕೊಂತ, ಮೊಬೈಲ್ ನೋಡ್ಕೊಂತ ಕುಂತಿರಲ್ಲ. ಮನೆ ಹಂಗೆ ನಡೆಯಲ್ಲ. ಇದು ಮನೆ ಒಂಥರ ಮುಸ್ರೆ ಫ್ಯಾಕ್ಟ್ರಿ ಇದ್ದಂಗೆ.
ಕೆಲಸದವ್ರಾದ್ರೂ ಬೇಕು, ನಾವು ಕೊಟ್ಟದ್ ಪಾತ್ರೆ ತೊಳೆದೋಗ್ತಾರೆ, ನಾವು ಕೊಟ್ಟದ್ ಬಟ್ಟೆ ಸೆಳೆದೋಗ್ತಾರೆ. ಅದ್ ಹಂಗಲ್ಲ. ಒಬ್ಬ ಗೃಹಿಣಿ, ಸದ್ದು ಗೃಹಿಣಿ ಅಂದ್ರೆ ಮನೆ ನಡೆಸೋದು ಸುಮ್ನೆ ಮಾತಲ್ಲ. ತಾಳ್ಮೆಯಿಂದ ಭೂಮಿ ತಾಯಿ ತರ ಯಾಕೆ ಮನೆ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಮಕ್ಕಳು, ಗಂಡ, ಅತ್ತೆ, ಮಾವ, ನಾದ್ನಿನೋ ಇನ್ನೊಬ್ರು ಮತ್ತೊಬ್ರು ಮನೆ ಅಂದ್ಮೇಲೆ ಇರ್ತಾರೆ. ದಿನಕ್ಕೆ 4 ಜನ ಬಂದ್ರು 4 ಸರಿ ಅವಳು ಕಾಫಿ ಟೀ ಮಾಡ್ಬೇಕು. ಮಾಡಕ್ಕೆ ಗಂಡ ತಂದಾಕಿರ್ತಾರೆ, ಇಲ್ಲ ಅಂತ ಇಲ್ಲ. ಮಾಡೋದು ಕೂಡ ನೀವು ಆಲೋಚನೆ ಮಾಡ್ಬೇಕು. ಮಾಡ್ತಾಳೆ, ಸಮಾಧಾನ ಕೊಡ್ತಾಳೆ, ನಗ್ನಗ್ತಾ ಅವ್ರ 4 ಮಾತಾಡ್ತಾಳೆ. ಇಷ್ಟೆಲ್ಲ ಸಹಿಸ್ಕೊಂಡು ಮನೆ ನಡೆಸಿರ್ತಾಳೆ ಅಂದ್ರೆ ಮನೆ ನಡೆಸೋದು ಏನು ಅಷ್ಟು ಸುಲಭಿಲ್ಲ. ಅದನ್ನ ನೀವು ತಿಳ್ಕೊಬೇಕು ಕಣ್ರಪ್ಪ. ಗಂಡ್ಮಕ್ಳಿದ್ದರು ತಿಳ್ಕೊಬೇಕು. ನೀವು ಬಹಳ ಆಲೋಚನೆ ಮಾಡ್ಬೇಕು. ನಿಮಗೆ 10 ನಿಮಿಷ ಊಟಕ್ಕೆ ಬಿಟ್ಟಾಗ ನೀವು ಕುಂತ್ರು 2 ನಿಮಿಷ 1 ನಿಮಿಷ ನಿಮ್ಮ ಮನೆ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಹೆಂಡತಿ ಬಗ್ಗೆ ಒಬ್ಬರಿದ್ದಾಗ ಆಲೋಚನೆ ಮಾಡ್ಬೇಕು. ಎಲ್ರು ಅದೇ ತರ ಹೆಂಡ್ತಿಯರು ಇರಲ್ಲ. ಕಿಟಕಿಟಿ ಮಾಡೋ ಹೆಂಡ್ತಿಯರು ಇರಲ್ಲ. ಎಲ್ಲ ಗಂಡನ ಕಿಟಕಿಟಿ ಮಾಡೋ ಗಂಡ ಇರಲ್ಲ. ನಾನು ಹೇಳ್ತೀರ ಮಾತಲ್ಲಿ ತುಂಬಾ ಅರ್ಥ ಇದೆ. ನೀವು ಕೂಡ ಮನೆ ಹೆಂಡ್ತಿನ ತುಂಬಾ ಸಂತೋಷವಾಗಿ ನೋಡ್ಕೊಳ್ರಿ. ಅವ್ರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನನಗೊಬ್ರು ಫ್ರೆಂಡ್ಸ್ ಮೊನ್ನೆ ಅಂದ್ರು, ನೀವ್ ಯಾವಾಗ್ಲೂ ಹೆಣ್ಮಕ್ಳಿಗೆ ಹೇಳ್ತೀರಿ, ಗಂಡ್ ಮಕ್ಳಿಗೆ ಹೇಳಲ್ಲ ಅಂತ. ಇಲ್ಲಿ ಕಣ್ರಪ್ಪ, ನಿಮಗೂ ಹೇಳಿದ್ದೀನಿ ಯಾವಾಗ್ಲೂ. ಎಲ್ರು ಚಂದ ಸಂತೋಷವಾಗಿರ್ರಿ. ನಮಸ್ಕಾರ. ವಿಡಿಯೋ ಮುಗಿಸ್ತೀನಿ.